ಯಾವಾಗಲೂ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಜಪಿಸೋ ಡಿಸಿಎಂ ಡಿಕೆಶಿ ಬೆಂಗಳೂರು ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಅವರ ಅಸಹಾಯಕತೆಗೆ ಪೂರಕವೆಂಬಂತೆ ರಾಜ್ಯ ರಾಜಧಾನಿಯ ಹಲವು ಗುಂಡಿಗಳು ಬಾಯಿ ತೆರೆದು ಕುಳಿತಿವೆ. ಈ ಬಗ್ಗೆ ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ ಇಲ್ಲಿದೆ. ರಸ್ತೆಯಲ್ಲಿ ಗುಂಡಿಯೋ, ಗುಂಡಿಯಲ್ಲಿ ರಸ್ತೆಯೋ, ಬೆಂಗಳೂರಲ್ಲಿ ಗುಂಡಿ ದರ್ಬಾರ್. ಪಬ್ಲಿಕ್ ರಿಯಾಲಿಟಿ ಚೆಕ್. ಸದಾ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಜಪಿಸೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ಇದಕ್ಕೆ ಪೂರಕವಾಗಿ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಗುಂಡಿಗಳು ಬಾಯಿ ತೆರೆದು ಕುಳಿತಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ ಇಲ್ಲಿದೆ. ಗುಂಡಿಗಿಲ್ವ ಮುಕ್ತಿ. ರಿಯಾಲಿಟಿ ಚೆಕ್. ಸ್ಥಳ ಹೆಸರುಘಟ್ಟ ರಸ್ತೆ. ಎಂಎಸ್ ಪಾಳ್ಯ ಸರ್ಕಲ್ನಿಂದ ಹೆಸರುಘಟ್ಟಕ್ಕೆ ಹೋಗೋ ದಾರಿಯಲ್ಲಿ ದೊಡ್ಡ ಗುಂಡಿ ಬಿದ್ದಿದೆ. ಸುಮಾರು 3-4 ತಿಂಗಳಾದರೂ ಬಿಬಿಎಂಪಿ ಇದನ್ನು ಮುಚ್ಚಿಲ್ಲ. ಸದಾ ಬ್ರ್ಯಾಂಡ್ ಬೆಂಗಳೂರು ಜಪವನ್ನ ಮಾಡ್ತಕ್ಕಂತಹ ಡಿಸಿಎಂ ಅವರೇ ಬೆಂಗಳೂರಿನ ರೋಡ್ಗಳ ಬಗ್ಗೆ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ಇನ್ನೂ 2-3 ವರ್ಷ ಭಗವಂತನೇ ಕೆಳಗೆ ಬಂದರೂ ಕೂಡ ಬೆಂಗಳೂರು ರಸ್ತೆನ ಅಭಿವೃದ್ಧಿ ಮಾಡೋಕ್ಕೆ ಆಗಲ್ಲ ಎನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ನಾನಿವತ್ತು ಅದರ ಕುರಿತಾಗಿರ್ತಕ್ಕಂತಹ ರಿಯಾಲಿಟಿ ಚೆಕ್ಕನ್ನು ಕೂಡ ನಡೆಸ್ತಾ ಇದ್ದೇನೆ. ನಾನಿವತ್ತು ಎಂಎಸ್ ಪಾಳ್ಯ ಸರ್ಕಲ್ನಿಂದ ಹೆಸರುಘಟ್ಟಕ್ಕೆ ಹೋಗ್ತಕ್ಕಂತಹ ಮುಖ್ಯ ರಸ್ತೆಯ ಬಳಿ ಇದ್ದೇನೆ. ನೋಡಬಹುದಾಗಿದೆ ಯಾವ ರೀತಿ ಇಲ್ಲಿ ರಸ್ತೆ ಇದೆ ಎನ್ನುವಂಥ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಸುಮಾರು 1-2 ಅಡಿಯಷ್ಟು ಆಳದಲ್ಲಿಯೂ ಕೂಡ ಇಲ್ಲಿ ಗುಂಡಿ ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಜೊತೆಗೆ ಇಲ್ಲಿ ಒಬ್ಬ ವಾಹನ ಸವಾರರು ಕೂಡ ಇಡೀ ಒಂದು ಗುಂಡಿಯಲ್ಲಿ ಬಿತ್ತಕ್ಕಂತಹ ದೃಶ್ಯಗಳನ್ನ ಕೂಡ ನೋಡಿದ್ರಿ. ಗುಂಡಿಗಿಲ್ವ ಮುಕ್ತಿ. ರಿಯಾಲಿಟಿ ಚೆಕ್. ಸ್ಥಳ ಬಿಎಲ್ ರಸ್ತೆ. ಬಿಎಲ್ ಸರ್ಕಲ್ನ ಸಿಗ್ನಲ್ ಅಲ್ಲಿ ಯಾವ ರೀತಿ ಗುಂಡಿಗಳು ಬಿದ್ದಿದೆ ನೋಡಿ. ಗುಂಡಿ ಬಿದ್ದಿದ್ರೂ ಸರಿ ಮಾಡುವ ಗೋಜಿಗೆ ಬಿಬಿಎಂಪಿ ಹೋಗ್ತಿಲ್ಲ. ಬೆಂಗಳೂರು ಅಭಿವೃದ್ಧಿ ಮಾಡೋದಕ್ಕೆ ಆಗೋದಿಲ್ಲ, ರಸ್ತೆಗಳನ್ನು ಸರಿ ಮಾಡೋಕ್ಕಾಗಲ್ಲ ಅಂತ ಖುದ್ದು DCM ಹೇಳಿಕೆ ಕೊಡ್ತಾರೆ ಅಂದರೆ ಸರ್ಕಾರ ಯಾಕೆ ನಡೆಸಿದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಿದೆ. ಪಬ್ಲಿಕ್ ಟಿವಿ ಇದ್ರ ಬಗ್ಗೆ ಒಂದು ಅಭಿಯಾನ ಶುರು ಮಾಡಿದೆ, ಕ್ಷಮಿಸಿಬಿಡು ಬೆಂಗಳೂರು ಅಂತ. ನೋಡ್ತಿದ್ದೀರಾ, ನಾನೀಗ BL ಸರ್ಕಲಲ್ಲಿದ್ದೀನಿ. ಇಲ್ಲಿ ತೇಪೆ ಹಾಕೋದಕ್ಕೆ ರಸ್ತೆಗೆ ಮಣ್ಣಿನ ಜಲ್ಲಿ ಕಲೆಗಳನ್ನ ತಂದು ಹಾಕಿದ್ದಾರೆ. BL ಸರ್ಕಲಲ್ಲಿ ಈ ಥರ ಒಂದು ಕಡೆ ಮಣ್ಣನ್ನು ಹಾಕಿದರೆ ಮತ್ತೊಂದು ರಸ್ತೆಯ ಪರಿಸ್ಥಿತಿ ಯಾವ ಮಟ್ಟಕ್ಕಾಗಿದೆ ಅಂದರೆ ಗುಂಡಿಗಳನ್ನು ಮುಚ್ಚಬೇಕಾಗಿರುವಂಥ ಸರ್ಕಾರ ಗುಂಡಿಗಳನ್ನ ಮುಚ್ಚದೆ ಬಿಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಎಲ್ಲೆಲ್ಲ ಒಂದೊಂದು ಕಡೆ ತೇಪೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ, ಆದರೆ ಸರಿಯಾದ ರೀತಿಯಲ್ಲಿ ಕಾಂಕ್ರೀಟ್ ಮಾಡಿ ಅದನ್ನು ಗುಂಡಿ ಮುಚ್ಚುವಂಥ ಕೆಲಸ ಮಾಡ್ತಿಲ್ಲ. ಪ್ರತಿನಿತ್ಯ ಇಲ್ಲಿ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತೆ. ಔಟರ್ ರಿಂಗ್ ರೋಡ್ ಒಂದು ಕಡೆ, ಮತ್ತೊಂದು ಕಡೆ ಯಲಹಂಕ ಕಡೆಗೆ ಹೋಗುವಂಥ ರಸ್ತೆ, ವಿದ್ಯಾನಪುರಂಗೆ ಹೋಗೋ ರಸ್ತೆ, ಮತ್ತೊಂದು ಕಡೆ ಸಿಟಿಗೆ ಕನೆಕ್ಟಿವ್ ಆಗುವಂಥ ಯಶವಂತಪುರಕ್ಕೆ ಕನೆಕ್ಟ್ ಆಗುವಂತಹ ಪ್ರಮುಖ ಜಂಕ್ಷನ್ BL ಸರ್ಕಲ್ಲು. ಬೆಂಗಳೂರಿನಲ್ಲಿ ಶುರುವಾಯ್ತಾ ಜಲಕ್ಷಾಮ. ಬತ್ತಿದ ಬೋರ್ವೆಲ್ಗಳು, ನೀರಿಗಾಗಿ ಪರದಾಟ. ಬೆಂಗಳೂರು ಮಂದಿಗೆ ಬರೀ ಟ್ರಾಫಿಕ್ಕು, ಗುಂಡಿ ರಸ್ತೆಯ ಕಿರಿಕಿರಿ ಮಾತ್ರ ಅಲ್ಲ, ಬೇಸಿಗೆ ಆರಂಭದಲ್ಲೇ ನೀರಿನ ಹಾಹಾಕಾರ ಕೂಡ ಶುರುವಾಗಿದೆ. ಮಹದೇವಪುರ ಕ್ಷೇತ್ರದ ಹುಡಿಯ ಮಂಜುಶ್ರೀ ಲೇಔಟ್ ಭಾಗದಲ್ಲಿ ಜಲಕ್ಷಾಮ ಉಂಟಾಗಿದ್ದು ರಾತ್ರಿ ಇಡೀ ಜನರು ನೀರಿಗಾಗಿ ಕಾಯೋ ಸ್ಥಿತಿ ನಿರ್ಮಾಣವಾಗಿದೆ. ಟ್ಯಾಕ್ಸ್ ಕಟ್ಟಿಸಿಕೊಂಡು ಜಲದಾಹ ನೀಗಿಸದ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬೆಂಗಳೂರಲ್ಲಿ ಜಲಕ್ಷಾಮ. ರಿಯಾಲಿಟಿ ಚೆಕ್. ಸ್ಥಳ ಮಹದೇವಪುರ ಕ್ಷೇತ್ರ. ಬೆಂಗಳೂರಲ್ಲಿ ಬೇಸಿಗೆಗೆ ಮುನ್ನವೇ ನೀರಿನ ಹಾಹಾಕಾರ ಎದುರಾಗಿದೆ. ಅದರಲ್ಲೂ ಕೂಡ ಜನ ಫೆಬ್ರವರಿಯಲ್ಲಿ ವಾಟರ್ ಟ್ಯಾಂಕ್ಗಳನ್ನು ನೆಚ್ಚಿಕೊಳ್ಳುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾನಿವತ್ತು ಮಹದೇವಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಹೂಡಿಗೆ ಸೇರಿದಂತಹ ಮಂಜುಶ್ರೀ ಲೇಔಟ್ ಬಳಿ ಇದ್ದೇನೆ. ಮಂಜುಶ್ರೀ ಲೇಔಟ್ನ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ನೀರಿಗಾಗಿ ಪರದಾಡುವಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ನೋಡಬಹುದಾಗಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಲೇಔಟ್ನಲ್ಲಿ ಇರ್ತಕ್ಕಂಥ ಸುಮಾರು 50-60ಕ್ಕೂ ಹೆಚ್ಚು ಮನೆಗಳ ಜನ ಕೂಡ ಬಂದಿದ್ದಾರೆ. ಅವರು ನೀರಿಗಾಗಿ ವಾಟರ್ ಟ್ಯಾಂಕನ್ನೇ ಅವಲಂಬನೆ ಆಗುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇಲ್ಲಿರ್ತಕ್ಕಂತಹ ಜನರನ್ನೇ ಡೈರೆಕ್ಟ್ ಆಗಿ ಮಾತನಾಡ್ತಾ ಹೋಗ್ತೇನೆ. ಸರ್, ನೀರಿಂದು ಎಷ್ಟು ಸಮಸ್ಯೆ ಆಗ್ತಾ ಇದೆ, ಏನು ಹೇಳ್ತೀರಾ? ತುಂಬಾ ಸಮಸ್ಯೆ ಇದೆ ಮೇಡಮ್. ಯಾಕೆಂದರೆ 2008 ಇಲ್ಲಿ BBMP ಆಯಿತು, ಆಗಿಂದನೂ ತುಂಬ ನೀರಿನ ಸಮಸ್ಯೆ ಇದೆ ಮೇಡಮ್. ನಮ್ಮ BBMP ಲಿಮಿಟ್ ಆಗಿ ನಾವು 2010ನಿಂದ ನೀರಿಗೋಸ್ಕರ ಭಾಳ ಕೇಳ್ಕೊಂಡಿದ್ವಿ. ಪ್ರೆಸೆಂಟ್ MLA ಮಂಜುಳಾ ಅರವಿಂದ ಲಿಂಬಾವಳಿ ಅವ್ರಿಗೂ ಕೇಳಿದ್ವಿ, ಭಾಳಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ವಿ. ಈಗ 6 ವರ್ಷ ಆಯಿತು ಕಾವೇರಿ ಪೈಪ್ಲೈನ್ ಹಾಕ್ಬಿಟ್ಟು, 6 ತಿಂಗಳು ಆಯಿತು. ಭಾಳಷ್ಟು ಜನ ಮೀಟ್ರ್ ತಗೊಂಡಿದ್ದಾರೆ. ಒಂದು 250 ಹೌಸ್ಗಳಿದಾವೆ ಮೇಡಮ್. ಇಲ್ಲಿ ಭಾಳಷ್ಟು ಎಲ್ಲ ಓಲ್ಡ್ ಏಜ್ ಪೀಪಲ್ಗಳಿದ್ದಾರೆ. ಅವ್ರಿಗೆ ಪಾಪ ಟ್ಯಾಂಕರ್ಗಳು ಬಂದರೂ ನೀರಲ್ಲಿ ಇಟ್ಕೊಳಕ್ಕಾಗೋದಿಲ್ಲ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡೋರು ಹೊರಗೆ ಬಂದ್ರೆ ಒಂದು ಸಮಸ್ಯೆ, ಮನೆ ಒಳಗಿದ್ರೂ ಕೂಡ ಸಮಸ್ಯೆ. ಇದಕ್ಕೆಲ್ಲ ಪರಿಹಾರ ಯಾವಾಗ ಅನ್ನೋದು ಮಾತ್ರ ಈಗಿರುವಂತಹ ಪ್ರಶ್ನೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.